ಆಗಿದೆಯಾ? ನವಲಗುಂದದಲ್ಲಿ ಅಮೃತ ಸರೋವರ ಯೋಜನೆ ವಿರುದ್ಧ ಮುನೇನಕೊಪ್ಪ ಆಕ್ರೋಶ. 75ನೇ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಅಮೃತ ಸರೋವರ ಯೋಜನೆ ನವಲಗುಂದ ಕ್ಷೇತ್ರದಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪಕ್ಕೆ ಗುರಿಯಾಗಿದೆ. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕ್ಷೇತ್ರದ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ನಡೆದಿರುವ ಕಳಪೆ ಕೆಲಸದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ಗುಡಿಸಾಗರ ಹಾಗೂ ಗೊಬ್ಬರಗುಂಪಿ ಗ್ರಾಮಗಳ ಕೆರೆಗಳಿಗೆ ಭೇಟಿ ನೀಡಿ ಕಾಮಗಾರಿಯನ್ನ ಖುದ್ದಾಗಿ ಪರಿಶೀಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನೀರಾವರಿ ಇಲಾಖೆಯವರು ಪಾಪ ನಾನು ಇವತ್ತು ಹೊಸದಾಗಿ ಬಂದೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಅವರು ತಪ್ಪು ಮಾಡದೇ ಇದ್ರೆ ಅವ್ರು ಇಲ್ಲಿ ಬಂದು ನಿಂದಿರ್ಬೇಕಾಗಿತ್ತು. ಇವ್ರು ತಪ್ಪು ಮಾಡಿದ್ದು ಅವ್ರಿಗೆ ಗೊತ್ತಾಗಿದೆ. ಈಗ ನಾನು ಇಲ್ಲಿ ಬರ್ತೀನಿ ಅಂತ ಗೊತ್ತಾದ್ಮೇಲೆ ರಾತ್ರಿ 1 ಗಂಟೆಗೆ ಒಂದು ಪೋಸ್ಟ್ ಬರುತ್ತೆ. ಎಷ್ಟು ಗಂಟೆಗೆ? ರಾತ್ರಿ 1 ಗಂಟೆಗೆ ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಬರುತ್ತೆ. ಇದು ಅಮೃತ ಸರೋವರ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ. ಇದನ್ನು ನಾನು ಕಾರ್ಯಾದೇಶ ಮಾಡಿ ಅನ್ನುವಂಥದ್ದನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನೀನು ರಾತ್ರಿ 1 ಗಂಟೆಗೆ ಗೊತ್ತಾ, ನಾನು ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟೆ. ನಾನು ಗುಡಿಸಾಗರಕ್ಕೆ ಹೋಗ್ತಾ ಇದ್ದೀನಿ, ಜನ ಕೇಳ್ತಾ ಇದ್ದಾರೆ. ಸದ್ಯ ಗೊತ್ತಾಗ್ಬೇಕಲ್ಲ ಜನರಿಗೆ ಇದು ಯಾರು ಮಾಡಿದ್ದು. ಅಭಿವೃದ್ಧಿಯ ಹೆಸರಿನಲ್ಲಿ ಜನರ ಹಣವನ್ನ ದೋಚುವ ಕೆಲಸ ನಡೆಯುತ್ತಿದೆ. ರೈತರ ದಾಹ ನೀಗಿಸಬೇಕಾದ ಕೆರೆಗಳು ಕೇವಲ ಎಟಿಎಂ ಯಂತ್ರಗಳಾಗಿ ಮಾರ್ಪಟ್ಟಂತಿದೆ ಎಂದು ಕಿಡಿಕಾರಿದರು. ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ದುಡ್ಡು ಹೊಡಿತಕ್ಕಂಥ ಕೆಲಸಕ್ಕೆ ಅವ್ರೇನು ಕೈ ಹಾಕಿದರೆ ನಾವು ಸುಮ್ಮನೆ ಕೊಂಡಿರೋದಿಲ್ಲ. ಇದಕ್ಕೆ ಕಾನೂನಿನಲ್ಲಿ ಏನೇನು ಕ್ರಮಗಳಿದಾವೆ ಆ ಕಾನೂನು ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. 16 ಕೆರೆಗಳನ್ನು ನಮ್ಮ ನವಲಗುಂದದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜೂರಾಗಿರ್ತಕ್ಕಂಥದ್ದು. ಇದು ಅಮೃತ ಸರೋವರ ಯೋಜನೆಯಲ್ಲಿ ಅದು ನೀರಾವರಿ ಇಲಾಖೆಯಿಂದ ಮಾಡಿಸ್ತಕ್ಕಂಥ ಸರ್. ಬಟ್ ಎಲ್ಲ ಕಾಮಗಾರಿಗಳು ಅದೇ ಚೆನ್ನಾಗಿದ್ದು ಇಲ್ಲ. ಈಗ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಮೊದಲನೇ ಊರಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಇದಾದಮೇಲೆ ನಾವು ನೆಕ್ಸ್ಟ್ ನಾವು ಗೊಬ್ಬರಗುಂಪಿಗೆ ಹೋಗ್ತಾ ಇದ್ದೀವಿ. ಮುಂದಿನ ಯಾವುದೇ ಕೆರೆಯನ್ನು ತೆಗೆದುಕೊಂಡ್ರೆ ಈ ರೀತಿ ಅವ್ಯವಹಾರ ಆಗಬಾರದು. ಅವರು ಹೇಳುವಂತೆ ತಮ್ಮ ಸಚಿವಾವಧಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಹಕಾರದೊಂದಿಗೆ ನವಲಗುಂದ ಕ್ಷೇತ್ರದ 16 ಕೆರೆಗಳ ಅಭಿವೃದ್ಧಿ ಯೋಜನೆಯನ್ನ ತಂದಿದ್ದೆವು. ಆದರೆ ಈಗಿನ ಆಡಳಿತದಲ್ಲಿ ಸರಿಯಾದ ಗುಣಮಟ್ಟದ ಕಾಮಗಾರಿ ನಡೆಯದೆ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚುವ ಕೆಲಸ ನಡೆಯುತ್ತಿದೆ ಎಂದು ಆರೋಪಿಸಿದರು. ಶಾಸಕರ ಅಳಿಯನಿಗೆ ಸಬ್ ಕಾಂಟ್ರಾಕ್ಟರ್ ಕೆರೆಗಳ ಅಭಿವೃದ್ಧಿ ಕಾಮಗಾರಿಯನ್ನ ಕೆಆರ್ವಿ ಕನ್ಸ್ಟ್ರಕ್ಷನ್ ಸಂಸ್ಥೆ ಗುತ್ತಿಗೆ ಪಡೆದಿದ್ದು, ಈ ಕಾಮಗಾರಿಯನ್ನ ಸಬ್ ಕಾಂಟ್ರಾಕ್ಟರ್ ಮೂಲಕ ಸ್ಥಳೀಯ ಶಾಸಕರ ಅಳಿಯ ರಘು ಮೇಟಿಯವರಿಗೆ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬೇಲಿಗೆ ಎದ್ದು ಹೊಲ ಮೇಯುವ ಪರಿಸ್ಥಿತಿ. ಕಳಪೆ ಕಾಮಗಾರಿ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೌನವಾಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಬೇಲಿಗೆ ಎದ್ದು ಹೊಲ ಮೇಯುವಂತಹ ಪರಿಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ತನಿಖೆ ಆಗದಿದ್ರೆ ಉಗ್ರ ಹೋರಾಟ. ಸಾರ್ವಜನಿಕರ ತೆರಿಗೆ ಹಣ ಯಾರೊಬ್ಬ ಜೇಬಿನ ದುಡ್ಡಲ್ಲ. ರೈತರ ಮತ್ತು ಬಡವರ ಬದುಕಿಗೆ ಸಂಬಂಧಿಸಿದ ಕೆರೆಗಳ ವಿಷಯದಲ್ಲಿ ರಾಜಕೀಯ ಆಟವಾಡಿದ್ರೆ ಜನತೆ ತಕ್ಕ ಪಾಠ ಕಲಿಸ್ತಾರೆ. ಕೂಡಲೇ ಕಳಪೆ ಕಾಮಗಾರಿಯನ್ನ ನಿಲ್ಲಿಸಿ ಪಾರದರ್ಶಕ ತನಿಖೆ ನಡೆಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಅವರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಬಾಜಾನ್ ಶಿರ್ಕೋಳ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ.